ಕೊನೆಯದಾಗಿ ಮೀನರಾಶಿಯವರಿಗೆ ಪಂಚಮಾಧಿಪತಿ ಆದಂಥ ಚಂದ್ರ ವ್ಯಯಸ್ಥಾನದಲ್ಲಿ ರಾಹುಯುಕ್ತವಾಗಿರತಕ್ಕಂಥದ್ದು. ತುಂಬ ಜಾಗ್ರತೆಯಿಂದ ಇರಬೇಕಾಗಿರೋ ದಿವಸ ಇವತ್ತು. ಯಾಕಂದರೆ ಶಯನಸ್ಥಾನದಲ್ಲಿ ಚಂದ್ರನ ಜೊತೆಯಲ್ಲಿ ರಾಹು ಇರತಕ್ಕಂಥದ್ದು. ಇವತ್ತು ನಿಮ್ಮ ಮಾನಸಿಕ ಸೌಖ್ಯಕ್ಕೆ, ನೆಮ್ಮದಿಗೆ ಒಂದು ಕೊರತೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ಪ್ರಕಾರವಾಗಿ ಇವತ್ತು ನೀವು ಹಲವಾರು ದುಶ್ಚಟಗಳಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ದ ವ್ಯಕ್ತಿಗಳಾಗಿದ್ದಲ್ಲಿ ಅವರುಗಳಿಗೆ ಈ ಚಟಗಳು ಇವತ್ತು ತುಂಬ ಮಾರಕ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಲವಾರು ಬಾರಿ ನಾನು ಹೇಳ್ತಾನೆ ಇರ್ತೀನಿ ಈ ವಿಚಾರದ ಬಗ್ಗೆ. ಮದ್ಯಪಾನ ಆಗ್ಬೋದು, ಧೂಮಪಾನ ಆಗ್ಬೋದು, ಮಾದಕ ದ್ರವ್ಯಗಳ ಒಂದು ವ್ಯಸನ ಆಗಿರ್ಬೋದು. ಈ ಥರದ ವ್ಯಕ್ತಿಗಳು ಯಾರಾದರೂ ಇದ್ದಾದಲ್ಲಿ ಇವತ್ತು ತುಂಬ ಜಾಗ್ರತೆಯಿಂದ ಇರಿ. ನಿಮ್ಮ ಮನಸ್ಸನ್ನು ಕೆಡಿಸ್ತಕ್ಕಂಥ, ನಿಮ್ಮ ಆರೋಗ್ಯದ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥ ಪದಾರ್ಥಗಳಿಂದ ಸಂಪೂರ್ಣವಾಗಿ ದೂರ ಇರಿ. ನೀವು ದೂರ ಇಟ್ಟರೂ ಸಹ ನಿಮ್ಮ ಫ್ರೆಂಡ್ಸ್ ಒಂದಷ್ಟು ಜನ ಇರ್ತಾರೆ, ಕ್ಲಾಸ್ಮೇಟ್ಸ್ ಅಂತ ಹೇಳ್ತೀವಿ, ಕ್ಲಾಸ್ಮೇಟ್ಸ್ ಥರ. ಅವರು ಸುಮ್ಮನೆ ಇರೋದಿಲ್ಲ. ಎಲ್ರಿ ಬರಲೇ ಇಲ್ಲ, ಬೆಳಿಗ್ಗೆಯಿಂದ 4 ಗಂಟೆ ಆಗೋಯ್ತು, 5 ಗಂಟೆ ಆಗೋಯ್ತು, ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಇದ್ದಂಥ ನಿಗ್ರಹ ಒಂದೇ ಕ್ಷಣದಲ್ಲಿ ಕಳ್ಕೊಂಡ್ಬಿಡ್ತೀರಾ ಇಂಥ ಒಂದು ಫೋನ್ ಕಾಲಿಂದ. ತುಂಬ ಎಚ್ಚರಿಕೆಯಿಂದ ಇರಿ. ಎಸ್ಪೆಷಲಿ ಬಿಟ್ವೀನ್ 4 and 6 ಇವತ್ತು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರ ಪ್ರಲೋಭನೆಗಳಿಗೂ ಸಹ ಸಿಕ್ಕಾಕೋಬೇಡಿ. ಆರೋಗ್ಯ ನಿಮ್ಮದು, ಕುಟುಂಬ ನಿಮ್ಮದು, ದುಡ್ಡು ಕಾಸು ನಿಮ್ಮದಾಗಿರುತ್ತೆ. ಇದನ್ನು ಹಾಳು ಮಾಡ್ಕೋಬೇಡಿ.